ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಎಲ್ಲಿಗೆ ಬಂತು ಜಾತಿ ನಿಂದನೆ ದೂರು, ದಂಧೆಯಾಯಿತು ಎಸ್ಸಿ ಜನರ ಕೇಸು. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸೋಪಟ್ಲ ಎಂಬ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ಕಿರಣ್ ಜಗದೀಶ್ ಹುಣಸಾಳೆ ವಯಸ್ಸು 31 ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಕಿಡ್ನಾಪ್ ನಡೆಯಿತು. ಇದೇ ಕಿರಣ್ ಜಗದೀಶ್ ಹುಣಸಾಳೆ ಎಂಬುವರನ್ನು ಕಿಡ್ನಾಪ್ ಮಾಡಿ ಮಾರಣಾಂತಿಕ ಹಲ್ಲೆಗೆ ಯತ್ನಿಸಿದವರು ಅದೇ ಸೋಪಟ್ಲ ಗ್ರಾಮದ ಪ್ರವೀಣ್ ತಳವಾರ್, ಸಂಜು ತಳವಾರ್, ನಾರಾಯಣ್ ತಳವಾರ್ ಮತ್ತು ಬಸವರಾಜ್ ಗಸ್ತೆ ಎಂಬುವರು. ಘಟನೆ ನಡೆದದ್ದು ಯರಗಟ್ಟಿ ಗೋಕಾಕ್ ರಸ್ತೆಯಲ್ಲಿರುವ ರತ್ನ ಸಂಗಮ ಎಂಬ ಹೋಟೆಲ್ ಹತ್ತಿರ. ಕಿರಣ್ ಹುಣಸಾಳೆ ಎಂಬುವರು ತಮ್ಮ ಸ್ನೇಹಿತನ ಮದುವೆಗೆ ಅಂತ ಹೋಗಿ ಮನೆಗೆ ಹಿಂದಿರುಗುವಾಗ ಈ ಘಟನೆ ನಡೆಯಿತು. ಅದನ್ನ ಈ ತಳವಾರ್ ಕುಟುಂಬದವರ ಕಾರಿನಲ್ಲಿ ಅವರನ್ನು ಬಡಿ ಮಾಡಿ ಹೊತ್ತೊಯ್ದಿದ್ದಾರೆ. ಆ ಕಾರಿನ ಸಂಖ್ಯೆ ಇಲ್ಲಿ ಡಿಸ್ಪ್ಲೇ ಮೇಲೆ ಪ್ಲೇ ಆಗ್ತಾ ಇದೆ ನೋಡಿ. ಇದೇ ಒಂದು ಕಾರಿನಲ್ಲಿ ಅವರನ್ನು ಹೊತ್ತೊಯ್ದು ಕಿಡ್ನಾಪ್ ಮಾಡಿ ಪ್ರವೀಣ್ ನಾರಾಯಣ್ ತಳವಾರ್ ಎಂಬುವರ ಮನೆ ಹತ್ತಿರ ಇರುವ ಕಂಬಕ್ಕೆ ಕಟ್ಟಿ ಹಾಕಿ ಕಿರಣ್ ಎಂಬುವರ ಗುಪ್ತಾಂಗಕ್ಕೆ ಕೈ ಹಾಕುವುದಲ್ಲದೆ ಅವರನ್ನು ಮಾರಣಾಂತಿಕ ಹಲ್ಲೆಗೆ ಒಳಪಡಿಸಿದ್ದಾರೆ. ಇಷ್ಟಕ್ಕೂ ಈ ಆಸಾಮಿಗಳು ಕಿರಣ್ ಎಂಬುವರನ್ನು ಬಿಡದೆ ಸುಮಾರು 5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಒಂದು ವೇಳೆ 5 ಲಕ್ಷ ಕೊಡದಿದ್ದರೆ ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿ ನಿನ್ನನ್ನು ಜೀವಾವಧಿ ಶಿಕ್ಷೆಗೆ ನಾವು ಒಯ್ಯುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ. ಇದೇ ಈ ಪ್ರವೀಣ್ ತಳವಾರ್ ಎಂಬಾತನು ಈ ಅಟ್ರಾಸಿಟಿ ಕೇಸನ್ನ ದಂಧೆಯಾಗಿ ಮಾಡಿಕೊಂಡಿದ್ದಾನೆ. ಇದೇ ಈ 2 ತಿಂಗಳ ಹಿಂದಷ್ಟೇ ಕೆಲವು ಕುಟುಂಬಗಳ ಮೇಲೆ ಅಟ್ರಾಸಿಟಿ ದೂರು ದಾಖಲಿಸಿ ಅವರಿಂದ ಹಣ ಪಡೆದು ಆ ಕೇಸನ್ನು ಫಿಟ್ ಮಾಡಿದ್ದಾನೆ. ಇದನ್ನೇ ಈತ ಬಂಡವಾಳ ಆಗಿ ಮಾಡಿಕೊಂಡು ಇದನ್ನ ದಂಧೆ ಮಾಡಿದ್ದಾನೆ.
ಸೊ ವೀಕ್ಷಕರೇ, ಇಲ್ಲಿ ಮಾರಣಾಂತಿಕ ಹಲ್ಲೆಗೆ ಒಳಗಾದ ಕಿರಣ್ ಹುಂಸಾಳೆ ಎಂಬುವರು ನಮ್ಮ ಮಾಧ್ಯಮಗಳ ಮುಂದೆ ಏನು ಹೇಳುತ್ತಾರೆ ಎಂಬುದನ್ನು ತೋರಿಸ್ತೀವಿ, ನೋಡಿ. ಹೆಸರು ಕಿರಣ್ ಜಗದೀಶ್ ಹುಂಸಾಳ್ ಅಂತೇಳಿ, ಅದು ಯರಗಟ್ಟಿ ತಾಲೂಕು ಸೊಪ್ಪಳ್ಳ ಗ್ರಾಮದವರು ನಿವಾಸಿಗಿದ್ದು. ನಿನ್ನೆ ದಿನ ಮಧ್ಯಾಹ್ನ 2:15 ಟೈಮಲ್ಲಿ ನನ್ನ ಸ್ನೇಹಿತನ ಮದುವೆಗೆ ಹೋಗಿದ್ದೆ, ರತ್ನಸಂಗಮ ರೆಸಿಡೆನ್ಸಿ ಗೋಕಾಕ್ ರೋಡ್ ಹತ್ತಿರ. ಆ ಸಮಯದಲ್ಲಿ ಪ್ರವೀಣ್ ನಾರಾಯಣ್ ತಳವಾರ್ ಮತ್ತು ಸಂಜೀವ್ ತಳವಾರ್ ಹಾಗೂ ಬಸು ಗಸ್ತಿ ಅನ್ನೋರು 3 ಜನ ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ಹೊಡೆದು ಕಬ್ಬಿನಿಂದ ಹಾಗೂ ಕಟ್ಟಿಗೆಯಿಂದ ಬಡಿದು ಅವ್ರ ಗಾಡಿಯಲ್ಲಿ ಅಪಹರಿಸ್ಕೊಂಡು ನಮ್ಮ ಗ್ರಾಮದ ಸೊಪ್ಪಡ್ಲಕ್ಕೆ ಕರ್ಕೊಂಡು ಹೋಗಿ ಅವ್ರ ಮನೆ ಹತ್ತಿರ ಬಂದು ಲೈಟ್ ಕಂಬ ಕಟ್ಟಿ ಅಲ್ಲಿಯೂ ಕೂಡ ನನ್ನ ಗುತ್ತಾಕ್ಕೆ ಕೈ ಹಾಕಿ ನಾನು ಹೊಡೆದು ಮಾಡಿ ನನಗೆ 5 ಲಕ್ಷ ದುಡ್ಡು ಕೊಡಬೇಕು, ನೀ ಮುಂಚೆ ನಿಂಗೆ 2 ಲಕ್ಷ ಕೇಳಿದೆ, ನೀ ಅಷ್ಟಕ್ಕೆ ಬಗೆಹರಿಸ್ಕೊಲಿಲ್ಲ, ಈಗ 5 ಲಕ್ಷ ಕೊಟ್ಟರೆ ನಿಂಗೆ ಬಿಡ್ತೀನಿ, ಇಲ್ಲ ನಿಂಗೆ ಜೀವ ತೆಗೆದು ಬಿಡ್ತೀವಿ, ನೀನು ಯಾರ್ಯಾರ ಜೊತೆ ಅಡ್ಡಾಡ್ತಿದ್ದೆ ಅವ್ರ ಜೊತೆ ಅಡ್ಡಾಡ್ಬಾರ್ದಂದ್ರು ಅಡ್ಡಾಡ್ತಿದ್ದೆ ಅಂಥೇಳಿ ನಂಗೆ ಸಿಕ್ಕಾಪಟ್ಟೆ ಹೊಡೆದು ಅವ್ರ ಮನೇಲಿ ಕೂಡಿ ಹಾಕಿದ್ರು. ನಂತರ ಊರಿನಿಂದ ಎಲ್ಲರೂ ಜನ ಬಂದು ಸೇರಿ ನೋಡಿದಾಗ ಆ ಸಮಯದಲ್ಲಿ ಜನ ಜಾಸ್ತಿ ಬರೋದನ್ನು ನೋಡಿ ನನ್ನ ಕಂಬಕ್ಕೆ ಕಟ್ಟಿ ಹಾಕಿದ್ದನ್ನು ಬಡಿಸ್ಕೊಂಡ್ಬಂದು ಮತ್ತೆ ಮನೇಲಿ ಕೂಡಿಸಿ ನನಗೆ ಹಿರಿಯರೆಲ್ಲರೂ ಬಂದು ಹೇಳಿದ್ರೂ ಕೇಳಿದೆ. ಆವಾಗ ಪೊಲೀಸ್ ಅವ್ರಿಗೆ ಯಾರೋ ಇನ್ಫಾರ್ಮ್ ಮಾಡಿದ್ರು ಗೊತ್ತಿಲ್ಲ, ಪೊಲೀಸ್ ಅವ್ರು ಬಂದು ಮಾಡಿ ಸರ್ ಮತ್ತು ಸಣ್ಣಾಗಿ ಸರ್ ಬಂದು ನಾನು ಬಿಡಿಸ್ಕೊಂಡು ಹೋಗಿ ಮತ್ತು ನನ್ನ ಸೊಪ್ಪಟ್ಲದಿಂದ ಯರಗಟ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಲಿ ಚಿಕಿತ್ಸೆ ಕೊಡಿಸಿ ನನ್ನ ಮುಂದಿನ ಚಿಕಿತ್ಸೆಗೋಸ್ಕರ ಅಂಥೇಳಿ ನಂಗೆ ರೆಫರ್ ಮಾಡಿ ಗೋಕಾಕ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅಲ್ಲಿ ಬಂದು ಕೂಡ ನಾನು ನಿನ್ನೆ ಚಿಕಿತ್ಸೆ ತೊಗೊಂಡು ರಾತ್ರಿ ರೆಸ್ಟ್ ಮಾಡಬೇಕಾದ್ರೆ ಅವ್ರ ಅಳಿಯ ಬಸವರಾಜ್ ಗಸ್ತಿ ಬಂದು ಫೋನ್ ಹತ್ರ ಮಾತಾಡಿ ಅವ್ರ ರಿಲೇಟಿವ್ಸ್ ಯಾರು ಗೊತ್ತಿಲ್ಲ, ಇಲ್ಲೇ ಅಡ್ಮಿಟ್ ಆಗಿದ್ದಾನೆ ಮಗ ಅಂಥೇಳಿ ನನಗೆ ಹೆದರಿಸಿ ನನಗೆ ಅಲ್ಲಿ ಇರೋ ಥರ ನನಗೆ ಏನು ತೊಂದರೆ ಆಗೋ ಥರ ಕಾಣಿಸ್ತು. ಆ ಸಮಯದಲ್ಲಿ ನನ್ನ ಸಹಪಾಠಿ ನನ್ನ ಜೊತೆಗೆ ಇರುವಂಥ ನನ್ನ ಫ್ರೆಂಡ್ಗೆ ಹೇಳಿದೆ, ಇಲ್ಲಿರೋದು ಸರಿ ಅನಿಸ್ತಾ ಇಲ್ಲ, ಏನು ಮಾಡೋದಂತೇಳಿ. ಮತ್ತು ರಾತ್ರಿ ಒಳಗೂ ವೆಯ್ಟ್ ಮಾಡಿ ಬೆಳಗ್ಗೆ ಅವ್ರ ಹತ್ರ ಹೋಗಿ ನನಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿಕೊಡಿ, ನಾನು ಅಲ್ಲೇ ಚಿಕಿತ್ಸೆ ಪಡಿತೀನಿ, ಇಲ್ಲಿ ನಂಗೆ ಟ್ರೀಟ್ಮೆಂಟಕ್ಕೂ ತೊಂದರೆ ಆಗ್ತಾಯಿದೆ, ಅವರು ಕೂಡ ಇಲ್ಲಿ ಬಂದು ನನಗೆ ಜೀವ ಬೆದರಿಕೆ ಆಗೋ ಥರ ಮಾಡ್ತಿದ್ದಾರೆ ಅಂಥೇಳಿ ನಾನು ಈಗ ಇಲ್ಲಿ ಖಾಸಗಿ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದೀನಿ. ಈ ಹಿಂದೆ ಕೂಡ ನನ್ನ ಮೇಲೆ ಅನೇಕ ಬಾರಿ ಅವನು ಅವಾಚ್ಯ ಶಬ್ದಗಳಿಂದ ಬೈದು ಮತ್ತೆ ಅಲ್ಟ್ರಾಸಿಟಿ ಮಾಡ್ತೀನಿ ಅಂಥೇಳಿ ನನ್ನ ಮೇಲೆ MLC ಮಾಡಿಸಿ ಕೇಸ್ ಮಾಡೋಕ್ಕೆ ಹೊರಟಿದ್ರು. ಆ ಸಮಯದಲ್ಲಿ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಹೇಮರೆಡ್ಡಿ ಹೊಂಗಲ್ ಹಾಗೂ ಈಶ್ವರ್ ಗೌಡರವರು ಕೂಡಿ ನನ್ನ ಸ್ಟೇಷನ್ ಹತ್ತಿರ ಹೊರಗಡೆ ಕರೆಸಿ ಇಲ್ಲ ಏನಾದರೂ ಆಗಲಿ ಕೇಸೆಲ್ಲ ಮಾಡೋದು ಸರಿ ಅನಿಸಲ್ಲ ಅಂಥೇಳಿ ನನಗೆ 40,000 ರೂಪಾಯಿ ದುಡ್ಡು ಕೊಡಿಸಿ ಅವಾಗ ಬಗೆಹರಿಸಿದ್ರು. ಅದಾದರೂ ಕೂಡ ನನಗೆ ಆಮೇಲೆ ಮತ್ತೆ 2 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟವನು, ಇಲ್ಲ ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ನೀನು ಬಿಡೋದಿಲ್ಲ ಅಂಥೇಳಿ. ಆಮೇಲೆ ನನ್ನದು 2 ಲಕ್ಷ ರೂಪಾಯಿ ಕೊಡೋಕ್ಕಾಗಲ್ಲ ಅಂತಂದಾಗ ನಂದು ಸ್ವತಃ ಮನೆ ಇರೋದನ್ನು ಕೆಡವಿದ ಮೇಲೆ ಆ ಮನೆ ಕಟ್ಟೋಕ್ಕೆ ನನಗೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ನನಗೆ ಮತ್ತೆ ಮನೆ ಕಟ್ಟೋದಾದರೆ ನೀನು 2 ಲಕ್ಷ ಕೊಡಲೇಬೇಕು, ಇಲ್ಲ ಅಂತಂದರೆ ಇಲ್ಲ ಅಂತಂದಾಗ ಅವಾಗೊಂದು ಹಿರೇತನ ಆಯಿತು. ಆ ಟೈಮಲ್ಲೂ ನನಗೆ 3 ಜನ ಫ್ರೆಂಡ್ಸ್ ಇದ್ದರು, ಹಂಗೆ ಮಾಡಬೇಡ ಪ್ರವೀಣ, ಅವ್ರಿಗೆ ಯಾರೂ ಇಲ್ಲ, ನೀನು ದುಡ್ಡು ಕೇಳಬೇಡ ಅಂತಂದಾಗ ಇಲ್ಲ ನಂಗೆ 2 ಲಕ್ಷ ಕೊಟ್ಟರೆ ಮಾತ್ರ ಬಿಡ್ತೀನಿ, ಇಲ್ಲ ಬಿಡೋದಿಲ್ಲ ಅಂಥೇಳಿ ನಂಗೆ ಅವಾಗಲೂ ಕೂಡ ಆವಾಜ್ ಹಾಕಿ ಆಮೇಲೆ ನನ್ನ ಮೇಲೆ ಅಲ್ಟ್ರಾಸಿಟಿ ಕೇಸ್ ಮಾಡಿದ್ದಾರೆ. ನಾನು ಕೂಡ ಹಿಂದೂ ಲಿಂಗಾಯತ್ ಜಾತಿಯವನಾಗಿದ್ದು ನನಗೆ ಅವರ SC ಕುಟುಂಬ ಸಮಾಜದಲ್ಲಿ ನನಗೆ ಎಲ್ಲರೂ ಚೆನ್ನಾಗಿ ಒಂಥರ ನನ್ನ ಮೇಲೆ ಪ್ರೀತಿ ಭಾವನೆ ಒಳ್ಳೆಯ ಭಾವನೆಯಿಂದ ಇದ್ದರೂ ಕೂಡ ಈ ವ್ಯಕ್ತಿ ಮಾತ್ರ SC ಕುಟುಂಬದಾಗಿರ್ತಕ್ಕಂಥ ಪ್ರವೀಣ್ ನಾರಾಯಣ್ ತಳವಾರ್ ಮಾತ್ರ ನನಗೆ ಈ ಥರ ತೊಂದರೆ ಕೊಡ್ತಾಯಿದ್ದು. ಇದು ಅನೇಕ ಬಾರಿ ಊರಿನಲ್ಲಿ ಘಟನೆಗಳು ಕೇಳಿ ಬಂದಿದ್ದಾವೆ. ಸೊಪ್ಪಡ್ಲ ಗ್ರಾಮ ಪಂಚಾಯತಿ ನಾನು ಸದಸ್ಯನಾಗಿದ್ದು ಈ ಮುಂಚೆ ಕೆಲಸ ಮಾಡುವ ಕಾರ್ಯಗಳಲ್ಲೂ ಕೂಡ ನನಗೆ ಇಂತಿಷ್ಟು ದುಡ್ಡು ಕೊಡಲೇಬೇಕು ಅಂಥೇಳಿ ಈಗಾಗಲೇ ನನ್ನ ಹತ್ರ ಸುಮಾರು ಸಾರಿ ಆ ಥರ ಮಾಡಿ ಒಂದು ಸಾರಿ ದುಡ್ಡು ಕೂಡ ಇಸ್ಕೊಂಡಿದ್ದಾನೆ. ಅವರು ಯಾರಾದರೂ ಇಂಜಿನಿಯರ್ ಆಗಲಿ ಅಥವಾ ಕಾಂಟ್ರಾಕ್ಟರ್ ಯಾರಾದರೂ ಕೆಲಸ ಮಾಡೋಕೆ ನಾವು ಮುಂದೆ ಹೋದರೆ ನೀನೇ ಕೆಲಸ ಮಾಡ್ತಿದ್ದೆ ಹಾಗೆ ಹೀಗೆ ಅಂತೇಳಿ ಧಮಕಿ ಹಾಕಿ ದುಡ್ಡು ವಸೂಲಿ ಮಾಡೋದು, ಈ ಥರ ಅನೇಕ ಊರಿನಲ್ಲಿ ಘಟನೆಗಳಾಗಿದ್ದಾವೆ. ಯಾರೂ ಮುಂದೆ ಬಂದು ಈ ಥರ ಅವನಿಗೆ ವಿರೋಧ ಮಾಡಿ ಹೇಳಿಲ್ಲ. ಇವತ್ತು ಅನಿವಾರ್ಯ ಕಾರಣ ನನ್ನ ಸ್ವಾಭಿಮಾನಕ್ಕೆ ಹಾಗೂ ನನಗೆ ಚಿತ್ರಹಿಂಸೆ ಮಾಡಿ ಸಾರ್ವಜನಿಕರ ಮುಂದೆ ಬಡಿದಿರೋ ಕಾರಣಕ್ಕಾಗಿ ನನಗೆ ಈ ಜೀವ ಬೆದರಿಕೆ ಇರುವುದರಿಂದ ನಾನು ಈ ಪರಿಸ್ಥಿತಿ ಬಂದಿದ್ದೇನೆ. ಈ ಕಾರಣಕ್ಕಾಗಿ ನನಗೆ ನ್ಯಾಯ ಕೊಡಿಸ್ಬೇಕು, ಅದಕ್ಕೋಸ್ಕರ ನಾನು ಈ ಹೇಳಿಕೆಯನ್ನು ನೀಡ್ತೇನೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಅಟ್ರಾಸಿಟಿ ಕೇಸಿನ ದುರುಪಯೋಗ ಮತ್ತು ಇದನ್ನು ಕೆಲವು ಜನ
ದಂಧೆಯಾಗಿ ಮಾಡಿಕೊಂಡಿದ್ದಾರೆ. ಇಂಥ ನೀಚ ಕೃತ್ಯಕ್ಕೆ ಇಳಿಯಬಾರದು ಎಂಬುದೇ ನಮ್ಮ ಆಶಯ. ಏಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸಿದ ಮಾರ್ಗವೇ ಬೇರೆ. ಕೆಲವು ಜನ ಅದನ್ನೇ ದಂಧೆಯಾಗಿ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಅಂಥ ದಂಧೆಕೋರರಿಗೆ ನಮ್ಮ ಮಾಧ್ಯಮದಿಂದ ಒಂದೇ ಒಂದು ಮನವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾರ್ಗದಲ್ಲಿ ಬನ್ನಿ, ಇಂಥ ದಂಧೆಯನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನು. ಮತ್ತೆ ಸಿಗೋಣ. ನಮಸ್ಕಾರ.